ಹೆಲೋ ಗೈಸ್, ಮೊದಲದಾಗಿ ನೀವು ಇಲ್ಲಿ ಪ್ರೂಫನ್ನು ನೋಡ್ಕೊಳ್ಳಿ. ನನಗೆ ಮೂಬಿಕ್ವಿಕ್ ಅಪ್ಲಿಕೇಶನಲ್ಲಿ ಅಪ್ ಟು 5,000 ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಪೇಲೆಟಲ್ ಲೋನ್ ಅನ್ನೋದು ಸಿಕ್ಕಿತ್ತು. ಸೊ ಮೂಬಿಕ್ವಿಕ್ ಜಿಪ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತಾ ಇದೆ. ಸೊ ಮೂಬಿಕ್ವಿಕ್ ಜಿಪ್ ಲೋನ್ನ ಯಾವ ರೀತಿಯಾಗಿ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಸೊ ಮೂಬಿಕ್ವಿಕ್ ಜಿಪ್ ಲೋನನ್ನು ನೀವು ಇನ್ಸ್ಟೆಂಟ್ ಆಗಿ ತೊಗೋಬೋದು. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಾರೆ 5,000 ರೂಪಾಯಿವರೆಗೂ ಲಿಮಿಟ್ ಇಲ್ಲಿ ನಿಮಗೆ ಸಿಗುತ್ತೆ. ಆ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು, ರೀಚಾರ್ಜಸ್ಗಳನ್ನು ಮಾಡ್ಕೋಬೋದು. ಜೊತೆಗೆ ಅದನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಆದರೆ ಅದಕ್ಕೆ ಒಂದು ಟ್ರಿಕ್ ಇದೆ. ಆ ಒಂದು ಟ್ರಿಕ್ ವಿಡಿಯೋ ನೆಕ್ಸ್ಟ್ ಬರ್ತಾ ಇದೆ, ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನಲ್ಲಿ ಜಿಪ್ ಪೇಲೆಟಲ್ ಲೋನ್ನ ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜಿಪ್ ಪೇಲೆಟಲ್ ಲೋನನ್ನು ನಾನು ಯೂಸ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ರೀಪೇಮೆಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡಬೇಕು, ಏನು ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಮೊದಲಾಗಿ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ನೀವು ಆಲ್ರೆಡಿ ಜಿಪ್ ಲೋನ್ ತಗೊಂಡಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಜಿಪ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬಹುದು. ಈ ಒಂದು ಜಿಪ್ ಲೋನ್ ಅನ್ನ ತಗೊಂಡ್ಬಿಟ್ಟು ನೀವು ಇಲ್ಲಿ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬಹುದು. ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು, ವಾಟರ್ ಬಿಲ್ ಪೇಮೆಂಟ್ ಆಗಿರ್ಬೋದು, ಜೊತೆಗೆ ರೀಚಾರ್ಜಸ್ ಕೂಡ ನೀವು ಮಾಡ್ಕೋಬಹುದಾಗಿದೆ. ಅಂಡ್ ಅದಲ್ಲದೆ ನೀವು ಈ ಒಂದು ಜಿಪ್ ಲೋನ್ ಯೂಸ್ ಮಾಡಿಕೊಂಡು ಮರ್ಚೆಂಟ್ಸ್ಗಳಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ಸ್ ಮಾಡ್ಕೋಬಹುದು. ಜೊತೆಗೆ ಆನ್ಲೈನ್ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ, ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಈ ಒಂದು ಮೂಬಿಕ್ವಿಕ್ ಜಿಪ್ ಲೋನ್ ಅಂತಾನೆ ಪೇಮೆಂಟ್ಸ್ಗಳನ್ನು ಕೂಡ ಮಾಡ್ಕೋಬಹುದು. ಅದಲ್ಲದೆ ಇದನ್ನ ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಬಟ್ ಅದಕ್ಕೆ ಟ್ರಿಕ್ ಇದೆ. ನೆಕ್ಸ್ಟ್ ಆ ಒಂದು ಟ್ರಿಕ್ ಅನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿಯಾಗಿ ಜಿಪ್ ಲೋನ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಇದು ಆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ವೇಟ್ ಮಾಡ್ಕೊಳ್ಳಿ ಆ ಒಂದು ವಿಡಿಯೋಗೋಸ್ಕರ. ಈ ಒಂದು ವಿಡಿಯೋನಲ್ಲಿ ಜಸ್ಟ್ ನಿಮಗೆ ರೀಪೇ ಮಾಡೋದನ್ನ ತಿಳಿಸ್ಕೊಡ್ತೀನಿ. ನಾ ಇಲ್ಲಿ ಈ ಒಂದು ಜಿಪ್ ಲೋನ್ ಅನ್ನ ಯೂಸ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡಿದ್ದೆ. ಅಂಡ್ ಈ ಒಂದು ಜಿಪ್ ಲೋನ್ ಅನ್ನ ಇವಾಗ ರೀಪೇಮೆಂಟ್ ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಸ್ಕ್ರೀನ್ ಮೇಲೆ ಇದ್ದೀನಿ. ಅಂಡ್ ನೀವು ಆಪ್ ಮೇಲೆ ಬರಬೇಕಾಗುತ್ತೆ. ಮೊದಲದಾಗಿ ಆಪ್ ಅನ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಐಕಾನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ನನ್ನ ಒಂದು ಬ್ಯಾಲೆನ್ಸ್ 3,937 ರೂಪಾಯಿ ಇದೆ. ಸೊ 5,000 ನನಗೆ ಲಿಮಿಟ್ ಅನ್ನೋದು ಸಿಕ್ಕಿದೆ. ಓಕೆನಾ? ಸೊ ಎಲ್ರಿಗೂ ಕೂಡ ಇಲ್ಲಿ 5,000 ಜಿಪ್ ಲಿಮಿಟ್ ಅನ್ನೋದು ಸಿಗುತ್ತೆ. ಅಂಡ್ ವ್ಯಾಲೆಟ್ ಬ್ಯಾಲೆನ್ಸ್ ನೋಡ್ತಾ ಇರಬಹುದು 106 ರೂಪಾಯಿ ಅನ್ನೋದಿದೆ. ಓಕೆ, ಸೊ ಇವಾಗ ನಾನು ಶಾಪಿಂಗ್ ಮಾಡ್ಕೊಂಡಿದ್ದೆ. ಇವಾಗ ರೀಪೇ ಮಾಡ್ಬಿಟ್ಟು ತೋರಿಸ್ತೀನಿ ಇದನ್ನ. ಸೊ ಮೊದಲಾಗಿ ಇಲ್ಲಿ ಮ್ಯಾನೇಜ್ ಅಂತ ಇದೆ ಅಲ್ವಾ, ಸೊ ಮ್ಯಾನೇಜ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸೊ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನೀವು ಇಲ್ಲಿ ಯೂಸ್ ಮಾಡಿದ್ದು ತೋರಿಸುತ್ತೆ. ನೀವು ಎಷ್ಟು ಯೂಸ್ ಮಾಡಿದಾರ ನೋಡಿ, ಅದು ರೆಡ್ ಲೈನ್ ಇರುತ್ತೆ. ನೀವು ಎಷ್ಟು ಇನ್ನೂ ಉಳಿಸ್ಕೊಂಡಿದ್ದೀರಾ ಬ್ಯಾಲೆನ್ಸ್ ಇದೆ, ಅದು ಗ್ರೀನ್ ಲೈನ್ ಇರುತ್ತೆ. ನೀವು ನೋಡ್ಕೋಬಹುದು. ನಂದು ಬ್ಯಾಲೆನ್ಸ್ ಇನ್ನು 3,937 ರೂಪಾಯಿ ಇದೆ. ನಾನು ಜಸ್ಟ್ ಇಲ್ಲಿ 1 ಕ್ಲಿಕ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬಹುದು. ಅಂಡ್ ಇಲ್ಲಿ ಆಟೋ ಜಿಪ್ ಅನ್ನ ನೀವು ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಬೇಕಂತಂದ್ರೆ ಇದನ್ನ ಆಫ್ ಕೂಡ ಮಾಡ್ಕೋಬಹುದು. ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇದ್ದಾಗ, ಅಂದ್ರೆ ಕಡಿಮೆ ಬ್ಯಾಲೆನ್ಸ್ ಇದ್ದಾಗ ಅಥವಾ ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ನೀವು ಈ ಒಂದು ಜಿಪ್ ಲಿಮಿಟ್ ಅನ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ಸ್ಗಳನ್ನು ಮಾಡ್ಕೋಬಹುದು. ಆಟೋಮೆಟಿಕ್ ಅದು ಪೇಮೆಂಟ್ ಆಗ್ಬಿಡುತ್ತೆ. ಓಕೆ, ಸೊ ನೀವು ಇಲ್ಲಿ ಆಟೋ ಡೆಬಿಟ್ ಕೂಡ ಸೆಟಪ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿದೆ ನೋಡ್ತಾ ಇರಬಹುದು, ಸೆಟಪ್ ಆಟೋ ಬಿಲ್ ಪೇ ಫಾರ್ ಯುಟಿಲಿಟಿ ಬಿಲ್ಸ್ ನಾವು ಅಂತಿದೆ. ಅಂದ್ರೆ ನೀವು ಯಾವ್ದಾದ್ರು ಯುಟಿಲಿಟಿ ಬಿಲ್ಸ್ ನಿಮ್ದು ಇತ್ತು ಅಂತಂದ್ರೆ ಅದನ್ನ ಆಟೋ ಪೇಗೆ ಸೆಟಪ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ಬಿಲ್ಡ್ ಆಗುತ್ತೆ ಈ ಒಂದು ಜಿಪ್ ಲೋನ್ ಇಂದ. ಓಕೆನಾ? ಸೊ ನೀವು ಇಲ್ಲಿ ಪೇಮೆಂಟ್ಸ್ ಗಳನ್ನ ಮಾಡ್ಕೋಬಹುದು. ಪೇಮೆಂಟ್ಸ್ ಮಾಡ್ಕೊಂಡ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ಗೆ ಫ್ಲಾಟ್ 20 ರೂಪೀಸ್ ಸಿಗ್ತಾ ಇದೆ. ಜೊತೆಗೆ EMI ರೀಪೇಮೆಂಟ್ಸ್ ಮಾಡ್ತಾ ಇದ್ರೆ 3% ಇಲ್ಲಿ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಜೊತೆಗೆ LPG ಬುಕಿಂಗ್ ಮೇಲೆ 20 ರೂಪೀಸ್ ಇದೇ ರೀತಿಯಾಗಿ ಇದೆ, ನೀವು ನೋಡ್ಕೋಬಹುದು ಗೈಸ್. ಓಕೆ, ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆ, ನೋಡ್ತಾ ಇರಬಹುದು ನನ್ನ ಒಂದು ಡ್ಯೂ ಡೇಟ್ ಇಲ್ಲಿ ಮಾರ್ಚ್ 5ಗೆ ಇದೆ. ನೀವು ನೋಡ್ತಾ ಇದ್ರಲ್ವಾ, ಸೊ 1,063 ರೂಪಾಯಿ ನಾ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೆ. ಅಂಡ್ 5th ಮಾರ್ಚ್ಗೆ ನಂದು ಇಲ್ಲಿ ಡ್ಯೂ ಡೇಟ್ ಅನ್ನೋದಿದೆ. ಇವಾಗ ನಾನು ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಬಿಕಾಸ್ ನನ್ನ ಕಡೆ ಆಲ್ರೆಡಿ ಅಮೌಂಟ್ ಇರೋದ್ರಿಂದ ನಾನು ಪೇಮೆಂಟ್ ಮಾಡ್ಕೊಂತಾ ಇದ್ದೀನಿ. ನಿಮ್ಮ ಕಡೆ ಇಲ್ಲಿ ಅಮೌಂಟ್ ಇಲ್ಲ ಅಂತಂದ್ರೆ ನೀವು ಮಾರ್ಚ್ 5th ವರೆಗೂ ವೇಟ್ ಮಾಡ್ಕೋಬಹುದು. ಓಕೆ, ನಾನು ವೇಟ್ ಮಾಡ್ಕೋಬಹುದು. ನಿಮ್ಗೆ ಎಷ್ಟಿದೆ ನೋಡಿ ಡ್ಯೂ ಡೇಟು, ಅಲ್ಲಿವರೆಗೂ ನೀವು ವೇಟ್ ಮಾಡ್ಬಿಟ್ಟು ಮೊದಲೇನೆ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಅಲ್ಲಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ 5th ಮಾರ್ಚ್ ನಂದಿದೆ. ಓಕೆ, ಸೊ ಇಲ್ಲಿ ಪೇ ಇನ್ ಅಡ್ವಾನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಸೊ ಪೇ ಇನ್ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಮೌಂಟ್ ಡ್ಯೂ 1,063 ರೂಪಾಯಿ ಇದೆ. ನೀವು 1,063 ರೂಪಾಯಿನೇ ಪೇಮೆಂಟ್ ಮಾಡೋದಿರುತ್ತೆ. ಸೊ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಏನಾದರೂ ಕೂಪನ್ ಕೋಡ್ ಇದ್ರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಇಲ್ಲಿ ಕೂಪನ್ ಕೋಡ್ ಇಲ್ಲದೆ ಇರೋದ್ರಿಂದ ಸೊ ನಾನು ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಸ್ವಲ್ಪ ಬಫರಿಂಗ್ ತಗೊಳುತ್ತೆ, ವೇಟ್ ಅನ್ನ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ಈ ಒಂದು ಬ್ಯಾಂಕ್ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಅಥವಾ ಇಲ್ಲಿ 3 ಆಪ್ಷನ್ಸ್ ಅಂತ ಇರುತ್ತೆ, ನೋಡ್ಬೋದು. ನಿಮ್ದು ಆಲ್ರೆಡಿ ಬ್ಯಾಂಕನ್ನು ಆ್ಯಡ್ ಇದ್ದರೆ ನೀವು ಆ್ಯಡ್ ಮಾಡಿಕೊಂಡು ಅದರಿಂದನೇ ಪೇಮೆಂಟನ್ನು ಮಾಡ್ಕೋಬೋದು. ಅಥವಾ ಇಲ್ಲಿ 3 ಆಪ್ಷನ್ಸ್ ಅಂತ ಇರುತ್ತೆ, 3 ಪೇಮೆಂಟ್ ಆಪ್ಷನ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ಪೇಮೆಂಟನ್ನು ಮಾಡ್ಕೋಬೋದು.
ಇಲ್ಲಿ ರೀಪೇ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಅದು ವ್ಯಾಲೆಟ್ ಬ್ಯಾಲೆನ್ಸನ್ನು ತೊಗೊಂಡಿರುತ್ತೆ. ಓಕೆ, ವ್ಯಾಲೆಟ್ ಬ್ಯಾಲೆನ್ಸ್ ನಿಮ್ಮದು ಇಲ್ಲ ಅಂತಂದರೆ ಅದು ಡೈರೆಕ್ಟಾಗಿ ಪೇಮೆಂಟ್ ತೊಗೊಳುತ್ತೆ. ನಂದು ವ್ಯಾಲೆಟ್ ಬ್ಯಾಲೆನ್ಸ್ 106 ರೂಪಾಯಿ ಇರೋದ್ರಿಂದ ಇವಾಗ ನಾನು 956 ರೂಪಾಯಿ 50 ಪೈಸೆ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ. ಓಕೆನಾ. ಸೊ ಇವಾಗ ನಾ ಇಲ್ಲಿ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ 3 ಆಪ್ಷನ್ಸ್ ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನೀವು ನೋಡ್ತಾ ಇದ್ರಲ್ವಾ, ಇಲ್ಲಿ ನೀವು ಬ್ಯಾಂಕಿಂದ ಪೇಮೆಂಟ್ ಮಾಡ್ಕೋಬೋದು, ಜೊತೆಗೆ ಇಲ್ಲಿ ಡೆಬಿಟ್ ಕಾರ್ಡ್ಸಿಂದ ಪೇಮೆಂಟ್ ಮಾಡ್ಕೋಬೋದು. ಓಕೆ, ಸೊ ಅಥವಾ ಇಲ್ಲಿ UPI ಆ್ಯಪ್ಸ್ ಅಂತಿದೆ ಕೆಳಗಡೆ ನೋಡ್ತಾ ಇರ್ಬೋದು, UPI ಆ್ಯಪ್ಸಿಂದ ಪೇಮೆಂಟ್ ಮಾಡ್ಕೋಬೋದು. ನಾನು ಇಲ್ಲಿ UPI ಆ್ಯಪಿಂದ ಪೇಮೆಂಟ್ ಮಾಡ್ತೀನಿ. UPI ಆ್ಯಪ್ಸ್ ಮೇಲೆ ನಾನು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊತೀನಿ. ಓಕೆ, ಸೊ UPI ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಆ್ಯಪ್ಸ್ ಅನ್ನೋದು ಓಪನ್ ಆಗ್ತವೆ. ನೀವು ಯಾವ ಒಂದು ಆ್ಯಪನ್ನು ಯೂಸ್ ಮಾಡ್ಕೊತಿದ್ದೀರಾ ಆ ಒಂದು ಆ್ಯಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲವಾರು ಜನ ಇಲ್ಲಿ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ಫೋನ್ಪೇನ ನಾನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊತೀನಿ ಸಿಂಪಲ್ ಆಗಿ. ಸೊ ಫೋನ್ಪೇನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೀಡೈರೆಕ್ಟ್ ಅನ್ನೋದು ಮಾಡುತ್ತೆ ಫೋನ್ಪೇಗೆ. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋನ್ಪೇಯಿಂದ ನನಗೆ ರಿಕ್ವೆಸ್ಟ್ ಅನ್ನೋದು ಬಂದಿದೆ ಟ್ರಾನ್ಸಾಕ್ಟಿ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ. ಸೊ ನೋಡ್ತಾ ಇರ್ಬೋದು ಇದರಿಂದ ನಾನು ಪೇಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ. 956 ರೂಪಾಯಿ ನಾನು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೇಕು. ಸೊ ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದು ಪಿನ್ನನ್ನು ಕೇಳುತ್ತೆ. ಪಿನ್ನನ್ನು ನಾನು ಎಂಟರ್ ಮಾಡಿಕೊಂಡು ಇದನ್ನು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ನಾನು ಇವಾಗ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಅದೇ ರೀಡೈರೆಕ್ಟ್ ಮಾಡುತ್ತೆ. ಸೊ ಮೇಲ್ಗಡೆ ನನಗೆ ಬ್ಯಾಂಕಿನ ಮೆಸೇಜ್ ಕೂಡ ಬಂದಿದೆ. ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಇದನ್ನು ನಾನು ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಸ್ಕ್ರೀನ್ಶಾಟನ್ನು ತೊಗೊಂಡಿರಿ. ಓಕೆನಾ. ಸೊ ಈ ರೀತಿಯಾಗಿ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಇವಾಗ ಮತ್ತೆ ನನಗೆ 5,000 ರೂಪಾಯಿ ಲಿಮಿಟ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾನು ಹೋಗ್ಬಿಟ್ಟು ಮತ್ತೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಲ್ವಾ, ಸೊ 5,000 ರೂಪಾಯಿ ಮತ್ತೆ ನನಗೆ ಲಿಮಿಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಓಕೆ, ಸೊ 5,000 ರೂಪಾಯಿ ನನಗೆ ತಕ್ಷಣ ಇವಾಗ ಯೂಸ್ ಮಾಡ್ಕೋಬೋದು. ಮತ್ತೆ ನಾನು ನೀವು ನೋಡಿ 5,000 ರೂಪಾಯಿ ಅಂದರೆ ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ಇದು ಲಾಕ್ ಆಗೋದಾಗಲಿ ಅಥವಾ ಏನೂ ಆಗಲ್ಲ. ಓಕೆನಾ. ಸೊ ನೀವು ಯಾವಾಗಾದರೂ ಈ ಒಂದು 5,000 ರೂಪಾಯಿನ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೋಬೋದು. ಸೊ 24/7 ನೀವು ಯಾವಾಗಾದರೂ ಯೂಸ್ ಮಾಡ್ಕೋಬೋದು ಈ ಒಂದು ಜಿಪ್ ಲೋನನ್ನು. ಓಕೆ, ಸೊ ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನು. ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ಗೈಸ್, ಯಾವ ರೀತಿಯಾಗಿ ನೀವು ಮೊಬಿಕ್ವಿಕ್ ಜಿಪ್ ಲೋನ್ನ ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ನಿಮ್ಗೇನಾದರೂ ತುಂಬ ನೀಡಿದೆ ಲೋನಿಂದು ಅಂತಂದರೆ. ಓಕೆ, ಸೊ ಜಸ್ಟ್ ಖರ್ಚಿಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ತಕ್ಷಣ ನೀವು ಪೇಮೆಂಟನ್ನು ಮಾಡ್ಕೋಬೋದು. ಸೊ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.